ನೀವೇನಾದರೂ ಕಂಟೆಂಟ್ ಕ್ರಿಯೇಟರ್ ಆಗಿದ್ರೆ ಅಥವಾ ಬ್ಲಾಗ್ ಮಾಡ್ತಿದ್ರೆ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ನಾನು ಸುಮಾರು ದಿನಗಳಿಂದ ಈ ತರ ಮೈಕ್ನ ಯೂಸ್ ಮಾಡ್ತಿದ್ದೆ, ಡಿಜಿಟೆಕ್ದು. ಇದು ಬಂದ್ಬಿಟ್ಟು 1000 ರೇಂಜ್ ಒಳಗಡೆ ಬರುತ್ತೆ. ಇದಕ್ಕಿಂತ ಬಿಫೋರ್ ಇದ್ದಿದ್ದಂಥ ಮೈಕ್ ಕೂಡ ಇದೇ ಮಾಡೆಲ್ ಅಲ್ಲಿ ಇತ್ತು, ಬಟ್ ಬೇರೆ ಕಂಪ್ನಿ ಇದಾಗಿತ್ತು. ಇದೇ ರೀತಿ ನಾವು ಸ್ವಲ್ಪ ವಾಯ್ಸ್ನ ಇನ್ನೂ ಕ್ಲಾರಿಟಿ ಬೇಕಾಗಿರೋದ್ರಿಂದ, ಯಾಕಂದ್ರೆ ವಿಡಿಯೋಗೆ ವಾಯ್ಸೇ ಮೇನ್ ಆಗಿರುತ್ತೆ. ಹಾಗಾಗಿ ನಾವು ನಮ್ಮ ಒಂದು ಗ್ಯಾಜೆಟ್ಗಳಲ್ಲಿ ಈಗ ಅಪ್ಡೇಟ್ ಮಾಡ್ತಾ ಇದೀವಿ. ಬನ್ನಿ ಇವತ್ತು ಒಂದು ಆಕ್ಸೆಸರಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಅಂತೂ ಕೊನೆಗೂ ನಾವು ಡಿಜಿಟೆಕ್ 116 ಈ ಒಂದು ಮಾಡೆಲ್ನ ಒಂದು ಮೈಕ್ನ ಆಧಾರ ತಗೊಂಡ್ವಿ. ಇದು ಬಂದ್ಬಿಟ್ಟು ಕ್ಯಾಮ್ರಾಗೂ ಬರುತ್ತೆ, ಹಾಗೆ ಐಫೋನ್, ಆಂಡ್ರಾಯ್ಡ್ ಈ ಫೋನ್ಗಳಿಗೂ ಬರುತ್ತೆ. ಹಾಗಾಗಿ ನಾವು ಇದನ್ನ ಚೂಸ್ ಮಾಡಿದ್ವಿ. ಹಾಗೆ ಫ್ಲಿಪ್ಕಾರ್ಟ್, ಅಮೆಝಾನ್ ಒಳಗಡೆ ಇದು ಬಂದ್ಬಿಟ್ಟು ರಿವ್ಯೂ ಮಾತ್ರ ಚೆನ್ನಾಗಿದೆ. ಈ ಪ್ರೈಸ್ ರೇಂಜ್ ಅಲ್ಲಿ ಬೆಟರ್ ಅಂತಂದ್ರೆ ಇದೆ. ಈಗ ಲಾರ್ಕ್ M2 H2 ತಗೋಬೇಕಂತಂದ್ರೆ ಹೆವಿ ಕಾಸ್ಟ್ಲಿ ಆಗುತ್ತೆ. ಹಾಗೆ ಆ ರೇಂಜಿನ ಕಂಟೆಂಟ್ಗಳು ಈಗ ಬಿಗಿನರ್ಗಳು ಮಾಡ್ತಾ ಇರಲ್ಲ. ಹಾಗಾಗಿ ನಾವು ಇದೇ ಬೆಟರ್ ಅಂತೇಳಿ ಈಗ ಇಲ್ಲಿಗೆ ಅಪ್ಡೇಟ್ ಮಾಡಿದ್ವಿ. ಅಂತೂ ಕೊನೆಗೂ ಅನ್ಬಾಕ್ಸ್ ಮಾಡಿಬಿಟ್ಟು ವಾಯ್ಸ್ ಚೆಕ್ ಮಾಡಿದ್ವಿ. ಸೂಪರ್ ಆಗಿ ಬರ್ತಿದೆ ಕೂಡ ವಾಯ್ಸ್ ಮಾತ್ರ. ಈಗ ಬಂದ್ಬಿಟ್ಟು ಇದು ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಇದೆ. ಸೊ ಒಂದ್ಸಲ ಹೊಡೆದ್ರೆ ಈಗ ಆಫ್ ಆಯ್ತು. ಈಗ ಆಫ್ ಆದಾಗ ನೋಡ್ತಾ ಇರ್ಬೋದು, ಹೊರಗಡೆ ಎಲ್ಲ ಗಾಡಿ ಹೋಗ್ತಿದೆ, ಕೆಳಗಡೆ ಮನೇಲಿ ಮಾತಾಡೋದೆಲ್ಲ ಕೇಳಿಸ್ತಿದೆ. ಈಗ ಆನ್ ಮಾಡಿದೆ, ಈಗ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗಿದೆ. ಎಲ್ಲ ಸ್ವಲ್ಪ ಕಡಿಮೆ ಆಗಿರೋದು ಬ್ಯಾಕ್ಗ್ರೌಂಡ್ದು. ಇದನ್ನ ಡಬಲ್ ಟ್ಯಾಪ್ ಮಾಡಿದ್ರೆ ಇದ್ರಲ್ಲಿ ರಿವೋಕ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಈಗ ಮೈಕಲ್ಲಿ ಎಕೋ ಹೊಡಿತಲ್ವಾ, ಜಾತ್ರೆ ತರ ಅದು ಆನ್ ಆಗುತ್ತೆ. ಆ ಎಫೆಕ್ಟ್ ಬೇಕಂದ್ರೆ ನೀವು ಆನ್ ಮಾಡ್ಕೋಬೋದು. ಈ ಸರ ಡಬಲ್ ಟ್ಯಾಪ್ ಮಾಡಿದ್ರೆ ಈಗ ಕೇಳಿಸ್ತಾ ಇರ್ಬೋದು ನಿಮಗೆ. ಈಗೆಲ್ಲ ನಾಟಕದಲ್ಲಿ ಅಲ್ಲೆಲ್ಲ ಯೂಸ್ ಮಾಡ್ತಾರಲ್ವಾ, ಆ ರೀತಿ ಎಫೆಕ್ಟ್ ಬರ್ತಿದೆ. ಓಕೆ, ನಾಯ್ಸ್ ಕ್ಯಾನ್ಸಲೇಷನ್ ಬೆಟರ್ ನಮಗೆ. ನಿಮಗೂ ಇದೇನಾದರೂ ಬೇಕಾಗಿದ್ರೆ ಕಮೆಂಟಲ್ಲಿ MK ಅಂತೇಳಿ ಟೈಪ್ ಮಾಡಿ, ನಿಮಗೆ ಲಿಂಕ್ ಬರುತ್ತೆ ಡೈರೆಕ್ಟ್ ಆಗಿ. ಹಾಗೆ ಈ ಮೈಕ್ ಬಂದ್ಬಿಟ್ಟು ಒಂದು 40 ಮೀಟರ್ ದೂರದಲ್ಲಿ ಕೂಡ ಯೂಸ್ ಮಾಡಿದ್ರು ಕ್ಯಾಚ್ ಮಾಡುತ್ತೆ, ಡಿಸ್ಕನೆಕ್ಟ್ ಆಗಲ್ಲ. ಹಾಗೆ ಇದರೊಂದು ಬ್ಯಾಕಪ್ ಬಂದ್ಬಿಟ್ಟು ಕಂಪ್ನಿ ಕಡೆಯಿಂದ 5 ರಿಂದ 6 ತಾಸು ಕೊಟ್ಟಿದ್ದಾರೆ. ಓಕೆ, ಮತ್ತೆ ಸಿಗೋಣ. ನೆಕ್ಸ್ಟ್ ಇದರ ಒಂದು ಡಿಸ್ಟೆನ್ಸ್ ಮತ್ತೆ ಇನ್ನೇನು ಇದೆಷ್ಟು ಅವರ್ ಬರುತ್ತೆ ಅನ್ನೋದನ್ನ ಎಕ್ಸ್ಪೆರಿಮೆಂಟ್ ಮಾಡೋಣ. ನಮಸ್ತೆ.